ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗು ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಒಂದೇ ಥರ ಕಡಲೆಬೇಳೆ ವಡೆ ತಿಂದು ಬೋರ್ ಆಗಿರುತ್ತಲ್ವ. ನಾನೀಗ ಇವತ್ತು ಕಾರ್ನ್ ಜೋಳದಿಂದ ವಡೆ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅನ್ನೋದು ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ ನೋಡಿ, ಈಗ ಸೀಸನ್ನು ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ಜೋಳ. ಅದನ್ನು ಬಿಡಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಎಲ್ಲ ನೋಡಿ ನುಣ್ಣಗೆ ರುಬ್ಕೊಳ್ಳೋಣ. ಮತ್ತು ರುಬ್ಕೊಂಡಿದ್ದಾದಮೇಲೆ ಮತ್ತು ಅದೇ ಜಾರ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಚಕ್ಕೆ, ಒಂದು 4 ಲವಂಗ, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈ ಥರ ರುಬ್ಬಿದ್ದಾದಮೇಲೆ ಅದೇ ರುಬ್ಬಿಟ್ಕೊಂಡಿದ್ವಲ್ಲ ಜೋಳದ್ದು ಇದು ಕಾರ್ನ್, ಅದ್ರ ಜೊತೆಗೇ ಸೇರಿಸ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹಚ್ಚಿರೋದು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸಣ್ಣಕ್ಕೆ ಈ ಥರ ಹಚ್ಕೋಬೇಕು. ಮತ್ತು ಸಣ್ಣಕ್ಕೆ ಹಚ್ಚಿರೋ 1-2 ಈರುಳ್ಳಿ, ಗರಂ ಮಸಾಲೆ 1 ಸ್ಪೂನು, ಬೈಂಡಿಂಗಿಗೋಸ್ಕರ ಕಡಲೆ ಹಿಟ್ಟು 1-2 ಸ್ಪೂನು, ಕ್ರಿಸ್ಪಿನೆಸ್ಗೆ ಅಕ್ಕಿ ಹಿಟ್ಟು 1-2 ಸ್ಪೂನು, ಮತ್ತು ಒಂದು ಚಿಟಿಕೆ ಸೋಡಾ, ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕಿ ನೀಟಾಗಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀರು ನೋಡ್ಕೊಂಡು ಬೇಕು ಅಂದರೆ ಹಾಕೋಬೋದು. ನೀರೇನು ನೀರು ಹಾಕೋಂಗೆ ಇಲ್ಲ, ಬೇಕಾಗಿಲ್ಲ. ಅದೇನೇ ಹಸಿ ಜೋಳ ಅಲ್ವಾ, ರುಬ್ಬಿರುತ್ತವಲ್ಲ ಅದೇ ಇದಾಗಿರುತ್ತೆ. ನೋಡ್ಕೊಂಡು ನೋಡಿ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು. ನೋಡಿ ಈ ಥರ ಮಾಡಿದರೆ ನೋಡಿ ಈ ಥರ ಹಂಗೆ ಬರಬೇಕು. ಹಂಗೆ ಕಲಿಸ್ಕೋಬೇಕು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು. ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬಾಣಲೆಯಲ್ಲಿ. ಎಣ್ಣೆ ಕಾದ್ಮೇಲೆ ನೋಡಿ ಈ ಥರ ಒಂದು ಕವರ್ ತೊಗೊಂಡು ಕವರ್ ಮೇಲೆ ನೋಡಿ ಈ ಥರ ತೊಟ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದೇ ಥರ ಕಡಲೆಬೇಳೆ ವಡೆ ತಿಂದು ಬೇಜಾರಾಗಿರುತ್ತೆ. ಮತ್ತು ಜೋಳ ಬರೀ ಬೆಂಕಿಲಿ ತಿಂತೀವಿ, ಮತ್ತು ನೀರಿನಲ್ಲಿ ಬೇಯಿಸ್ಕೊಂಡು ಉಪ್ಪು ಹಾಕ್ಕೊಂಡು ತಿಂತೀವಲ್ವ. ಒಂದೇ ಥರ ತಿನ್ನೋದಕ್ಕಿಂತ ನೋಡಿ ಈ ಥರ ಒಂದು ಸತಿ ಮಾಡಿ ನೋಡಿ, ಮಕ್ಳುಗಳಿಗೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಕವರ್ ಮೇಲೆ ಹಿಂಗೆ ತೊಟ್ಕೊಳ್ಳೋದ್ರಿಂದ ನೀಟಾಗಿ ಎತ್ಕೊಂಡು ಹಾಕೋಬೋದು. ನೋಡಿ ಕವರ್ ಮೇಲೆ ತೊಟ್ಟಿ ಈ ಥರ ಹೀಗೆ ವಡೆ ಶೇಪಲ್ಲೇ ತೊಟ್ಟಿ ಈ ಥರ ಹಾಕೊಳ್ಳೋದು. ಸಂಜೆ ಟೈಮು ಟೀ ಜೊತೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಬ್ರೌನ್ ಕಲರ್ ಬರೋವರೆಗೆ ಬೇಯಿಸ್ಕೋಬೇಕು. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಿರುವಾಕೊಂಡು ಹಂಗೆ ಎಲ್ಲ ಬೇಯಿಸ್ಕೊಳ್ಳೋಣ. ತುಂಬ ಜಾಸ್ತಿ ತೀರಾ ಇದಾಗೂ ಬೇಯಿಸ್ಕೋಬಾರ್ದು, ಒಂದು ಮೀಡಿಯಮ್ಮಾಗೆ ಬೇಯಿಸ್ಕೋಬೇಕು. ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ನೋಡಿ ರೆಡಿ ಆಯಿತು ಕಾರ್ನ್ ವಡೆ ಅಥವಾ ಜೋಳದ್ದು ವಡೆ. ತುಂಬ ಟೇಸ್ಟಿಯಾಗಿ, ತುಂಬ ಕ್ರಿಸ್ಪಿನೆಸ್ ಆಗಿ, ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಇನ್ನೊಂದು ರೆಸಿಪಿಲಿ ಸಿಗೋಣ.